ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಆಯುರ್ವೇದದಲ್ಲಿ ಸುಮಾರು ವಿರುದ್ಧ ಆಹಾರಗಳಿವೆ. ಇವುಗಳನ್ನು ಜೊತೆಯಾಗಿ ಸೇವಿಸಿದರೆ ತೊಂದರೆ ತಪ್ಪಿದ್ದಲ್ಲ. ಕೆಲವೊಮ್ಮೆ ನಮಗೆ ಇದ್ದಕ್ಕಿದ್ದಂತೆಯೇ ಹೊಟ್ಟೆ ಉಬ್ಬರ, ಎದೆ ಉರಿ, ವಾಂತಿ, ಬೇದಿ, ಚರ್ಮದ ಅಲರ್ಜಿ ಕಾಣಿಸಿಕೊಳ್ಳುತ್ತದೆ. ಆದರೆ ನಮ್ಮಲ್ಲಿ ಸುಮಾರು 90ರಷ್ಟು ಜನರಿಗೆ ಇದು ತಾವು ಸೇವಿಸಿದ ಆಹಾರದಿಂದ ಕಂಡುಬರುತ್ತಿರುವ ಸಮಸ್ಯೆ ಎಂದೇ ತಿಳಿದಿಲ್ಲ. ಇನ್ನು ಆಹಾರ ಸೇವಿಸಿದ ನಂತರ ಗ್ಯಾಸ್ ಅಥವಾ ಎದೆ ಉರಿ ಕಂಡು ಬಂದರೆ ಮಾತ್ರೆ ಅಥವಾ ಏನೋ ಕುಡಿದು ಸಮಾಧಾನ ಮಾಡಿಕೊಳ್ಳುವವರೇ ಹೆಚ್ಚು. ಅದಕ್ಕಿಂತ ನಾವು ಸೇವಿಸುವ ಆಹಾರದ ಬಗ್ಗೆ ನಿಗವಿಟ್ಟರೆ ಯಾವ ಆಹಾರ ಯಾವಾಗ ಸೇವಿಸಬೇಕು ಎಂದು ತಿಳಿದರೆ 100ರಲ್ಲಿ 90% ರೋಗಮುಕ್ತರಾಗಿ ನಾವೆಲ್ಲ ಬದುಕಬಹುದು. ಇದೇ ಕಾರಣಕ್ಕೆ ಇವತ್ತಿನ ವಿಡಿಯೋನಲ್ಲಿ ಮೂಲಂಗಿ ಸೇವಿಸಿದ ನಂತರ ಯಾವ ಆಹಾರಗಳನ್ನು ಸೇವಿಸಬಾರದು, ಮೂಲಂಗಿಗೆ ವಿರುದ್ಧ ಆಹಾರಗಳು ಯಾವುದು ಎಂದು ತಿಳಿಸಿಕೊಡುತ್ತೇನೆ. ಕಿತ್ತಳೆ ಹಣ್ಣು. ಹೌದು, ಯಾವುದೇ ಕಾರಣಕ್ಕೂ ಮೂಲಂಗಿಯನ್ನು ಊಟದ ಸಮಯದಲ್ಲಿ ಸೇವಿಸಿದ್ದರೆ ಊಟದ ಬಳಿಕ ಕಿತ್ತಳೆ ಹಣ್ಣು ತಿನ್ನಲೇಬೇಡಿ. ಈ ಎರಡು ಆಹಾರಗಳು ವಿಪರೀತ ವಿರುದ್ಧ ಗುಣಗಳನ್ನು ಹೊಂದಿದೆ. ಈ ಆಹಾರಗಳ ನಡುವೆ 24 ಗಂಟೆಗಳ ಅಂತರ ಇರಬೇಕಾಗುತ್ತದೆ. ಇಲ್ಲ ಅಂದರೆ ಈ ಆಹಾರಗಳು ಒಟ್ಟೊಟ್ಟಿಗೆ ನಮ್ಮ ಹೊಟ್ಟೆಯಲ್ಲಿ ಜೀರ್ಣವಾಗುವುದರಿಂದ ಇವು ನಮ್ಮ ದೇಹದಲ್ಲಿ ಸರಿಯಾಗಿ ಜೀರ್ಣವಾಗುವ ಬದಲಿಗೆ ಟಾಕ್ಸಿನ್ ಅಥವಾ ವಿಷಕಾರಿ ಅಂಶಗಳನ್ನು ರಿಲೀಸ್ ಮಾಡುತ್ತದೆ. ಇದರಿಂದ ಫುಡ್ ಪಾಯ್ಸನ್ ಆಗುವ ಸಾಧ್ಯತೆ ಹೆಚ್ಚು. ಹಾಗೆ ವಾಂತಿ, ಬೇದಿ ಮೊದಲಾದ ತೊಂದರೆಗಳು ಎದುರಾಗುತ್ತದೆ. ಎಚ್ಚರ. ಹಾಗಲಕಾಯಿ ಕೂಡ ಮೂಲಂಗಿಗೆ ವಿರುದ್ಧವಾದ ಆಹಾರವಾಗಿದೆ. ಮೂಲಂಗಿ ಸೇವಿಸಿದ ದಿನ ಯಾವುದೇ ಕಾರಣಕ್ಕೂ ಹಾಗಲಕಾಯಿ ಪಲ್ಯ ಅಥವಾ ಹಾಗಲಕಾಯಿ ಖಾದ್ಯ ಸೇವಿಸಲೇಬೇಡಿ. ಈ ಎರಡು ವಿರುದ್ಧ ಆಹಾರಗಳನ್ನು ಸೇವಿಸಿದರೆ ನಿಮಗೆ ಎದೆಬಡಿತದಲ್ಲಿ ಏರುಪೇರಾಗಬಹುದು. ಹೃದಯದ ಆರೋಗ್ಯಕ್ಕೆ ಇದು ಒಳ್ಳೆಯದಲ್ಲ. ಎದೆ ಉರಿ ಕಾಣಿಸಿಕೊಳ್ಳಬಹುದು ಹಾಗೂ ಉಸಿರಾಟದ ತೊಂದರೆಗೆ ಕಾರಣವಾಗುತ್ತದೆ. ಆದ್ದರಿಂದ ಈ ಎರಡು ವಿರುದ್ಧ ಆಹಾರಗಳನ್ನು ಸೇವಿಸಲೇಬೇಡಿ ಹಾಗೂ 24 ಗಂಟೆಗಳ ಅಂತರದಲ್ಲಿ ಸೇವಿಸಿ. ಹಾಲು ಅಥವಾ ಮೊಸರು. ಕೆಲವರಿಗೆ ರಾತ್ರಿ ಆಹಾರ ಸೇವಿಸಿದ ನಂತರ ಹಾಲು ಕುಡಿಯುವ ಅಭ್ಯಾಸವಿರುತ್ತದೆ ಅಥವಾ ಮೊಸರು ಊಟಕ್ಕೆ ಸೇವಿಸುವ ಅಭ್ಯಾಸವಿರುತ್ತದೆ. ಆದರೆ ಯಾವುದೇ ಕಾರಣಕ್ಕೂ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಮೂಲಂಗಿಯ ಜೊತೆ ಸೇವಿಸಬಾರದು. ಇವೆರಡು ವಿರುದ್ಧ ಆಹಾರಗಳು. ಮೂಲಂಗಿ ಸೇವಿಸಿದ ತಕ್ಷಣ ಹಾಲು ಅಥವಾ ಮೊಸರನ್ನು ಸೇವಿಸಿದರೆ ಇದರಿಂದ ಚರ್ಮಕ್ಕೆ ಸಂಬಂಧಿಸಿದ ತೊಂದರೆಗಳು ಎದುರಾಗುತ್ತದೆ. ಜೀರ್ಣಕ್ರಿಯೆಯ ತೊಂದರೆ ಉಂಟಾಗಬಹುದು. ಆದ್ದರಿಂದ ಈ ಎರಡು ಆಹಾರಗಳ ಸೇವನೆಯ ಮಧ್ಯ ಕನಿಷ್ಠ 3 ಗಂಟೆಯ ಅಂತರವಿರಲೇಬೇಕು. ಉಳಿದಂತೆ ಮೂಲಂಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಿಂದ ದೇಹಕ್ಕೆ ಹಲವು ಲಾಭಗಳೇ ಇದೆ. ಇದರ ಸೇವನೆಯಿಂದ ಮುಖ್ಯವಾಗಿ ದೊರೆಯುವ ಲಾಭಗಳೆಂದರೆ ಜೀರ್ಣಾಂಗದ ಆರೋಗ್ಯವನ್ನು ಕಾಪಾಡುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ರಕ್ತದ ಒತ್ತಡ ನಿಯಂತ್ರಣಕ್ಕೆ ಬರುತ್ತದೆ, ಮೂಳೆಗಳಿಗೆ ಉತ್ತಮ, ರಕ್ತಹೀನತೆ ದೂರ ಮಾಡುತ್ತದೆ, ರಕ್ತವನ್ನು ಶುದ್ಧೀಕರಿಸುತ್ತದೆ, ಮೂಲವ್ಯಾಧಿಗೆ ಒಳ್ಳೆಯದು. ಹೀಗೆ ಹೇಳುತ್ತಾ ಹೋದರೆ ಇದರ ಆರೋಗ್ಯ ಲಾಭಗಳ ಬಗ್ಗೆ ತಿಳಿಸಲು ಈ ಒಂದು ವಿಡಿಯೋ ಸಾಲದು. ಆದರೆ ಇವುಗಳನ್ನು ಸೇವಿಸುವ ಸರಿಯಾದ ವಿಧಾನ ತಿಳಿದಿರಬೇಕು ಅಷ್ಟೇ. ಇಲ್ಲವಾದರೆ ತೊಂದರೆ ತಪ್ಪಿದ್ದಲ್ಲ. ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾನೇ ಥ್ಯಾಂಕ್ ಯು.